ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉಗ್ರನನ್ನ ಕರೆತಂದು ಕೆಫೆಯಲ್ಲಿ ಎನ್ಐಎ ಸ್ಥಳ ಮಹಜರು ಮಾಡ್ತಾ ಇದೆ. ಉಗ್ರ ಮುಸಾವಿರ್ನನ್ನ ಕರೆತಂದು ಇಂಚಿಂಚು ಮಹಜರು ಮಾಡ್ತಾ ಇದ್ದಾರೆ ಪೊಲೀಸರು. ಕೆಫೆಯಲ್ಲಿ ಎನ್ಐಎ ಅಧಿಕಾರಿಗಳು ಸ್ಥಳ ಮಹಜರು ಮಾಡ್ತಾ ಇರೋದು. ಕೆಫೆಯ ಸುತ್ತ ನೂರಾರು ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಬೆಂಗಳೂರಿನ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಯಲ್ಲಿ ಈ ಹಿಂದೆ ಅಂದರೆ ಮಾರ್ಚ್ನಲ್ಲಿ ಬ್ಲಾಸ್ಟ್ ಆಗಿತ್ತು. ಈ ಬ್ಲಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ಉಗ್ರನನ್ನ ಕರೆತಂದು ಸ್ಥಳ ಮಹಜರು ಮಾಡ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಕೆಫೆಯ ಸುತ್ತ ನೂರಾರು ಮಂದಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಭದ್ರತೆಗಾಗಿ. ಬೆಂಗಳೂರಿನ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆಗಿತ್ತು. ಹೆಚ್ಚಿನ ತನಿಖೆ ಹಿನ್ನೆಲೆಯಲ್ಲಿ ರಾಮೇಶ್ವರಂ ಕೆಫೆಗೆ ಎನ್ಐಎ ಅಧಿಕಾರಿಗಳು ಮತ್ತೊಮ್ಮೆ ಭೇಟಿ ಕೊಟ್ಟಿದ್ದಾರೆ. ಮಾರ್ಚ್ 1ನೇ ತಾರೀಕು ಅಂದರೆ 5 ತಿಂಗಳ ಹಿಂದೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಕೇಸಲ್ಲಿ ಅಬ್ದುಲ್ ಮತೀನ್, ಮುಸಾವೀರ್ ಈ ಇಬ್ಬರನ್ನ ಬಂಧಿಸಲಾಗಿತ್ತು. ಇವತ್ತು ಈ ಇಬ್ಬರನ್ನೂ ಕರೆತಂದು ಸ್ಥಳ ಮಹಜರು ಮಾಡಲಾಗಿದೆ. ನೀವಲ್ಲಿ ಗಮನಿಸ್ತಾ ಇದ್ದೀರಿ. ಆ ದೃಶ್ಯದಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ವಿಸ್ತಾರ ನ್ಯೂಸ್ ತೋರಿಸ್ತಾ ಇದೆ. ರಾಮೇಶ್ವರಂ ಕೆಫೆಯಲ್ಲಿ ತನಿಖೆಗೆ ಅಂತೇಳಿ ಎನ್ಐಎ ಅಧಿಕಾರಿಗಳು ಬಂದಿದ್ರು. ಜೊತೆಗೆ ಪೊಲೀಸ್ ಭದ್ರತೆಯೂ ಕೂಡ ಅಲ್ಲಿದೆ. ನಾವು ಗಮನಿಸ್ತಾ ಇದ್ದೀವಿ. ಆ ದಿನ ಏನಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆಯೋದಕ್ಕೆ ಸ್ಥಳ ಮಹಜರು. ಅಲ್ಲಿ ಮುಸಾವೀರ್ ಹುಸೇನನ್ನು ನೋಡ್ತಾ ಇದ್ದೀರಿ. ಈತನೇ ಉಗ್ರ, ಬಾಂಬ್ ಇಟ್ಟವನು ಈತನೇ ಅಂತ ಈ ಹಿಂದೆ ಅವರನ್ನು ಬಂಧಿಸಲಾಗಿತ್ತು. ಇಬ್ಬರನ್ನ ಬಂಧಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಗೆ ಹೆಚ್ಚಿನ ಭದ್ರತೆಯನ್ನು ಕೂಡ ಕೊಡಲಾಗಿದೆ. ಹೆಚ್ಚಿನ ತನಿಖೆಯನ್ನು ಕೂಡ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಮುಸಾವೀರ್ನನ್ನ ಅಲ್ಲಿ ಸ್ಥಳ ಮಹಜರಿಗೋಸ್ಕರ ಕರೆತರಲಾಗಿದೆ. ಆ ದಿನ ಏನಾಗಿತ್ತು, ಎಷ್ಟು ಹೊತ್ತಿಗೆ ಬಂದಿದ್ದ, ಎಲ್ಲಿ ಬಾಂಬ್ ಇರಿಸಿದ್ದ, ಎಷ್ಟು ಹೊತ್ತಿಗೆ ಅಲ್ಲಿಂದ ಎಕ್ಸಿಟ್ ಆಗ್ತಾನೆ, ಇದೆಲ್ಲದರ ಮಾಹಿತಿಯನ್ನು ಪಡಿತಾರೆ. ಪ್ರಾತ್ಯಕ್ಷಿಕೆಯನ್ನು ಕೂಡ ಮಾಡ್ತಾರೆ. ಅಲ್ಲಿ ಉಗ್ರನನ್ನ ಕರೆತಂದು ಕೆಫೆಯಲ್ಲಿ ಎನ್ಐಎ ಸ್ಥಳ ಮಹಜರು ಮಾಡ್ತಾ ಇದೆ. ಮಾರ್ಚ್ 1ನೇ ತಾರೀಕು ಮಧ್ಯಾಹ್ನದ ಹೊತ್ತಿಗೆ ನಡೆದಂಥ ಘಟನೆ ಇದಾಗಿತ್ತು. ನಾವೆಲ್ಲರೂ ಅದಕ್ಕೆ ಸಾಕ್ಷಿಯಾಗಿದ್ವಿ. ಬಹಳ ಉಗ್ರವಾಗಿದ್ದಂಥ ಕೃತ್ಯ. ಬಾಂಬ್ ಬ್ಲಾಸ್ಟ್ ಪ್ರಕರಣ ಮರುಸೃಷ್ಟಿ ಮಾಡಿ ತನಿಖೆ ನಡೆಸ್ತಾ ಇದ್ದಾರೆ. ರಾಮೇಶ್ವರಂ ಕೆಫೆಗೆ ಬಾಂಬರ್ ಬಂದಿದ್ದು ಹೇಗೆ, ಕೆಫೆಗೆ ಬಾಂಬರ್ ಬಂದ ಮೇಲೆ ಕೃತ್ಯ ಎಸಗಿದ್ದು ಹೇಗೆ, ಬಾಂಬ್ ಬ್ಲಾಸ್ಟ್ ದಿನ ನಡೆದಂತ ಘಟನೆಯನ್ನ ಮರುಸೃಷ್ಟಿ ಮಾಡ್ತಾರೆ. ಉಗ್ರ ಮುಸಾವೀರ್ ಮೂಲಕ ಎನ್ಐಎ ಮಾಹಿತಿ ಸಂಗ್ರಹ ಮಾಡ್ತಾ ಇದೆ, ಸ್ಥಳ ಮಹಜರು ಮಾಡ್ತಾ ಇದೆ. ಜೊತೆಗೆ ಇಡೀ ಕೃತ್ಯವನ್ನ ಮರುಸೃಷ್ಟಿ ಮಾಡ್ತಾರೆ. ಎಲ್ಲಿಂದ ಬಂದೆ, ಹೇಗೆ ಬಂದೆ, ಅವತ್ತು ಯಾವ ಬಟ್ಟೆ ಬರೆಗಳನ್ನು ಧರಿಸಿದ್ದೆ, ತಲೆಯಲ್ಲಿ ಏನು ಪ್ಲಾನ್ ಇತ್ತು, ಮೊದಲು ಬಂದು ಮಾಡಿದಂತಹ ಕೃತ್ಯ ಯಾವುದು, ಅವಾಗ ಸಮಯ ಏನಾಗಿತ್ತು, ಎಲ್ಲಿ ಬಾಂಬ್ ಬಿಟ್ಟೆ, ಅವಾಗ ಯಾರೆಲ್ಲ ಇದ್ರು, ನಿಮಗೇನು ಕಾಣಿಸ್ತು, ಇದೆಲ್ಲವನ್ನ ಇಡೀ ಆ ಕೃತ್ಯವನ್ನ ಮರುಸೃಷ್ಟಿ ಮಾಡ್ತಾರೆ. ಇಡೀ ಅವತ್ತು ನಡೆದಂಥ ಘಟನಾವಳಿಯನ್ನು ಮರುಸೃಷ್ಟಿ ಮಾಡ್ತಾರೆ. ಹಾಗಾಗಿ ಸ್ಥಳ ಮಹಜರು ಮಾಡೋದಕ್ಕೆ ಮುಸಾವೀರ್ನನ್ನು ಕರೆತರಲಾಗಿದೆ. ಇದು ಬಾಂಬ್ ದಾಳಿ ಆದ ದಿನ ಸಿಕ್ಕಂಥ CCTV ಫುಟೇಜ್. ಆತ ತಲೆಮರೆಸ್ಕೊಳ್ಳೋದಕ್ಕೆ ನಾನಾ ಪ್ಲಾನ್ಗಳನ್ನು ಮಾಡಿದ್ದ, ಏನೇನೋ ಮಾಡಿದ್ದ, ಎಲ್ಲೆಲ್ಲೋ ಹೋಗಿದ್ದ, ಕೊನೆಗೂ ತಗಲಾಕೊಂಡಿದ್ದ. ಅಭಿಷೇಕ್ ಜೈಶಂಕರ್ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಅಭಿಷೇಕ್. ಸುಮಾರು 5 ತಿಂಗಳ ನಂತರ ಉಗ್ರನನ್ನ ಕರೆತಂದು ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಹೆಚ್ಚಿನ ವಿಚಾರಣೆ ಕೂಡ ಆಗಬೇಕು, ಹೆಚ್ಚಿನ ತನಿಖೆ ಕೂಡ ಆಗಬೇಕು, ಇಡೀ ಪ್ರಕರಣದ ಮರುಸೃಷ್ಟಿಯನ್ನು ಕೂಡ ಮಾಡ್ತಾರೆ. ಸದ್ಯ ಅಲ್ಲಿ ಏನಾಗ್ತಾ ಇದೆ ಅಂತ ಅಪ್ಡೇಟ್ಸ್? ಈಗಾಗಲೇ ಏನು ಅಬ್ದುಲ್ ಮತೀನ್ ಮತ್ತು ಮುಸಾವೀರ್ ಅನ್ನುವಂತಹ ಇಬ್ಬರು ವ್ಯಕ್ತಿಗಳು ಈ ಕೆಫೆ ಬಾಂಬ್ ಸ್ಫೋಟದ ಪ್ರಮುಖ ರೂವಾರಿಗಳಾಗಿರುವಂಥದ್ದು. ಹೀಗಾಗಿ ಸದ್ಯ ಮುಸಾವೀರನನ್ನ 5 ತಿಂಗಳ ಬಳಿಕ ಇಲ್ಲಿದ್ದಂತಹ ಎನ್ಐಎ ಅಧಿಕಾರಿಗಳು ಇಲ್ಲಿ ಬಂದು ಒಂದು ಸ್ಥಳ ಮಹಜರು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದಕ್ಕಾಗಿ ಈಗಾಗಲೇ ರಾಮೇಶ್ವರ ಕೆಫೆಯಲ್ಲಿ ಬಂದಂತಹ ಎನ್ಐಎ ಅಧಿಕಾರಿಗಳೇನಿದ್ದಾರೆ ಇಲ್ಲಿ ಒಂದು ಸ್ಪಾಟ್ ಇನ್ವೆಸ್ಟಿಗೇಷನ್ ಮತ್ತೆ ಯಾವ ಕಡೆಯಿಂದ ಎಲ್ಲಿಂದ ಬಂದಿದ್ರು ಮತ್ತು ಯಾವ ರೀತಿ ಅವರೊಂದು ಡೆಪ್ಯೂಟ್ ಅನ್ನು ಮಾಡಿದ್ರು ಅದೆಲ್ಲರ ಡೀಟೇಲ್ಸ್ಗಳನ್ನು ಕಲೆ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ ನೀವು ನೋಡ್ತಾ ಇರಬಹುದು ಈ ಒಂದು ಕೆಫೆಯಲ್ಲಿ ಒಂದು ಕಳೆದ 5 ತಿಂಗಳ ಹಿಂದೆ ಅಂದ್ರೆ ಮಾರ್ಚ್ 1ನೇ ತಾರೀಕು ಈ ಒಂದು ಕೆಫೆಯಲ್ಲಿ ಒಂದು ಬಾಂಬ್ ಸ್ಫೋಟಗೊಂಡಿತ್ತು. ಸಾಕಷ್ಟು ಒಂದು ಸೆನ್ಸೇಷನಲ್ ಅಂತ ಅನಿಸಿಕೊಂಡಿರುವಂತಹ ಒಂದು ಸ್ಫೋಟ ಅಂತಾನೆ ಹೇಳಬಹುದಾಗಿದೆ. ಇಲ್ಲಿ ಸಾಕಷ್ಟು ಒಂದು ಇಂಜುರಿ ಕೂಡ ಆಗಿತ್ತು, ಅಂದ್ರೆ ಕೆಲವೊಂದು ವ್ಯಕ್ತಿಗಳಿಗೆ ಗಾಯಗಳಾಗಿತ್ತು. ಈ ಹಿನ್ನೆಲೆಯಲ್ಲಿ ಈ ಒಂದು IED ಅಂದ್ರೆ ಇಂಪ್ರೂವೈಸ್ಡ್ ಡಿವೈಸ್ ಏನಿದೆ ಆ ಡಿವೈಸ್ ನಿಂದ ಈ ರೀತಿಯಾದಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಸಾಬೀತಾಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತಹ ಅಂದ್ರೆ ಸಂಪೂರ್ಣವಾಗಿ ಈ ಒಂದು ಪ್ರಕ್ರಿಯೆಗಳೇನಿದ್ದಾವೆ ಮತ್ತಷ್ಟು ಅಂದ್ರೆ ಕೆದಕಿದಷ್ಟು ಮತ್ತಷ್ಟು ವಿಚಾರಗಳು ಹೊರಬರುತ್ತಿರುವಂತಹ ಒಂದು ಕಾರಣದಿಂದಾಗಿ ಸ್ಪಾಟ್ ಇನ್ವೆಸ್ಟಿಗೇಷನ್ ಅನ್ನು ಮಾಡುವಂತಹ ಒಂದು ಅವಶ್ಯಕತೆಗಳು ಕೂಡ ಇರುವಂತಹ ಒಂದು ಕಾರಣದಿಂದಾಗಿ ಎನ್ಐಎ ಅಧಿಕಾರಿಗಳು ಈಗಾಗಲೇ ಈ ಒಂದು ಸ್ಥಳಕ್ಕೆ ಬಂದು
ಈ ರೀತಿಯಾದಂತಹ ಒಂದು ಇದನ್ನ ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಕೆಲಸದಿಂದಾಗಿ ಅಂದ್ರೆ ಸ್ಪಾಟ್ ಇನ್ವೆಸ್ಟಿಗೇಷನ್ ಏನ್ ನಡೀತಾ ಇದೆ, ಈ ಸ್ಪಾಟ್ ಇನ್ವೆಸ್ಟಿಗೇಷನ್ ಇಂದ ಇನ್ನಷ್ಟು ಇದನ್ನ ಕೂಡ ಮಾಡಬಹುದಾಗಿದೆ. ಇಲ್ಲಿ ಪೊಲೀಸರ ಅಂದ್ರೆ ಈಗಾಗಲೇ ಈ ಒಂದು ಡಿವಿಷನ್ ನ ಪೊಲೀಸರೇನಿದ್ದಾರೆ, ಒಬ್ಬ ಉಗ್ರನಿಗೋಸ್ಕರ ಈ ಒಂದು ಇಡೀ ಡಿವಿಷನ್ ನ ಪೊಲೀಸರೇನಿದ್ದಾರೆ ಎಲ್ಲಾ ಪೊಲೀಸರು ಕೆಲಸ ಕಾರ್ಯವನ್ನು ಬಿಟ್ಟು ಇಲ್ಲಿ ಈ ಒಂದು ಡೆಪ್ಯೂಟ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಇಲ್ಲಿ ಒಂದು ಈ ಒಂದು ಪ್ರಕ್ರಿಯೆಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಚಿತ್ರೀಕರಣ ಮಾಡೋದಕ್ಕೂ ಕೂಡ ಬಿಡದ ರೀತಿಯಲ್ಲಿ ಅವರನ್ನ ಸೆಕ್ಯೂರ್ ಅನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಬೆಳಗಿನ ಜಾವ ಅಂದ್ರೆ ಸುಮಾರು ಹೆಚ್ಚು ಕಡಿಮೆ ಒಂದು 200ರಿಂದ 250 ಜನ ಪೊಲೀಸರೇನಿದ್ದಾರೆ ಆ ಪೊಲೀಸರನ್ನ ಡೆಪ್ಯೂಟ್ ಮಾಡಿ ಇಲ್ಲಿ ಭದ್ರತೆಯನ್ನು ಒದಗಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಸದ್ಯ ಈ ಒಂದು ಏನಿದೆ ಒಂದು ಸ್ಪಾಟ್ ಇನ್ವೆಸ್ಟಿಗೇಷನ್ ಇದೆ, ಒಂದು ಸಾಕಷ್ಟು ಒಂದು ಮಹತ್ವವನ್ನು ಕೂಡ ಕೊಟ್ಟಿದೆ. ಈಗ ಸದ್ಯ ಒಬ್ಬ ಉಗ್ರನಿಗೋಸ್ಕರ ಇಷ್ಟು ಜನ ಪೊಲೀಸ್ ಮ್ಯಾನ್ಗಳು ಇಲ್ಲಿ ಇದನ್ನ ಡೆಪ್ಯೂಟ್ ಮಾಡಲಾಗಿರುವಂತದ್ದು. ಅಂದ್ರೆ ಇಲ್ಲಿ ಯಾವನ್ನು ಕೂಡ ಒಂದು ಚಿತ್ರೀಕರಣವನ್ನು ಮಾಡದ ರೀತಿಯಲ್ಲಿ ಸ್ಪಾಟ್ ಇನ್ವೆಸ್ಟಿಗೇಷನ್ ಅನ್ನು ಮಾಡುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಇನ್ವೆಸ್ಟಿಗೇಷನ್ ಇಂದ ಮತ್ತಷ್ಟು ವಿಚಾರಗಳು ಹೊರಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಎನ್ಕ್ವೈರಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳು ಕೂಡ ಹೊರಗಡೆ ಬರ್ತಾ ಇರುವಂತದ್ದು. ಈ ಹೊರಗಡೆ ಬರುವಂತಹ ಒಂದು ಸಂದರ್ಭದಲ್ಲಿ ಅಂದ್ರೆ ಸಣ್ಣ ಸಣ್ಣ ಒಂದು ಇಂಪ್ರೂವೈಸ್ ಎವಿಡೆನ್ಸ್ಗಳೇನಿದ್ದಾವೆ ಆ ಎವಿಡೆನ್ಸ್ಗಳಿಗಾಗಿ ಈಗಾಗಲೇ ಪೊಲೀಸರು ಎನ್ಐಎ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಈ ಸದ್ಯ ಮುಸಾವಿರ್ನನ್ನ ಈಗ ಕರೆತಂದು ವಿಚಾರಣೆಯನ್ನು ನಡೆಸಲಾಗ್ತಾ ಆಗ್ತಾ ಇರುವಂತದ್ದು. ಅಂದ್ರೆ ಆತನೇ ಈ ರೀತಿ ಈ ಒಂದು ಕೆಫೆಯಲ್ಲಿ ಬಾಂಬ್ ಅನ್ನ ಪ್ಲಾಂಟ್ ಮಾಡಿ ಅಲ್ಲಿಂದ ತೆರಳಿರುವಂತದ್ದು. ಅಂದ್ರೆ ಬಾಂಬನ್ನ ಪ್ಲಾಂಟ್ ಮಾಡಿ ಅದರ ಸ್ಫೋಟಕ್ಕೆ ಪ್ರಮುಖವಾದಂತಹ ಒಂದು ಕಾರಣ ಆಗಿರುವಂತದ್ದು. ಇನ್ನು ಮುಂದಿನ ದಿನಗಳಲ್ಲಿ ಅಬ್ದುಲ್ ಮತೀನ್ ಅನ್ನುವಂತಹ ಮತ್ತೊಬ್ಬ ಮಾಸ್ಟರ್ ಮೈಂಡ್ ಏನಿದ್ದಾನೆ ಅಂದ್ರೆ ಕಿಂಗ್ ಪಿನ್ ಏನಿದ್ದಾನೆ ಆತನನ್ನು ಕೂಡ ಇಲ್ಲಿ ಕರೆತಂದು ಇನ್ವೆಸ್ಟಿಗೇಷನ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಮುಸಾವಿರ್ ಒಬ್ಬನೇ ಈ ರೀತಿಯಾದಂತಹ ಒಂದು ಪ್ಲಾನಿಂಗ್ ಅನ್ನ ಮಾಡಿರಲಿಲ್ಲ. ಆತ ಈ ಹಿಂದೆ ಅಂದ್ರೆ ಅಬ್ದುಲ್ ಮತೀನ್ ಕೂಡ ಇಲ್ಲಿ ಬಂದು ಸ್ಥಳವನ್ನ ನಿಗದಿಗೊಳಿಸಿ ಅಂದ್ರೆ ಇಲ್ಲಿದ್ದಂತಹ ಒಂದಷ್ಟು ಸ್ಪಾಟ್ಗಳನ್ನ ಅಬ್ಸರ್ವೇಷನ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ನಂತರ ಈ ಒಂದು ಸ್ಥಳದಲ್ಲಿ ಪ್ಲಾಂಟ್ ಮಾಡಬಹುದು ಅಂತ ಹೇಳಿ ಒಂದು ಸ್ಥಳವನ್ನ ಗುರುತಿಸಿ ನಂತರ ಅದನ್ನ ಎಕ್ಸಿಕ್ಯೂಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದೆ. ಅಂದ್ರೆ ಮುಸಾವಿರ್ ಆಗಿರಬಹುದು ಮತ್ತೆ ಇನ್ನಿತರ ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲರ ಜೊತೆ ಸೇರಿ ಈ ರೀತಿಯಾಗಿ ಪ್ಲಾಂಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರು. ಹೀಗಾಗಿ ಮುಂದಿನ ಹಂತದಲ್ಲಿ ಅಬ್ದುಲ್ ಮತೀನ್ ಅನ್ನು ಕೂಡ ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಈ ಒಂದು ಎನ್ಐಎ ಪ್ರಕ್ರಿಯೆಗಳೇನಿದೆ ಅಂದ್ರೆ ಈ ಹಿಂದೆಯೂ ಕೂಡ ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡುವಂತಹ ಒಂದು ಕೆಲಸಗಳು ಕೂಡ ನಡೀತಿತ್ತು. ಆದ್ರೆ ಈ ಎನ್ಐಎ ಒಂದು ಕಾರ್ಯತಂತ್ರಗಳೇನಿದಾವೆ ಅದು ಯಾವುದು ಕೂಡ ಯಾರಿಗೂ ಜನಸಾಮಾನ್ಯರಿಗೂ ಗೊತ್ತಾಗದ ರೀತಿಯಲ್ಲಿ ಇರುವಂತಹ ಒಂದು ಕಾರಣದಿಂದಾಗಿ ಕೆಲವೊಂದು ಅತಿ ಸೂಕ್ಷ್ಮ ವಿಚಾರಗಳನ್ನು ಕೂಡ ಅವರು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಈ ಒಂದು ಸ್ಪಾಟ್ ಇನ್ವೆಸ್ಟಿಗೇಷನ್ ಅಲ್ಲಿ ಆತನಿಂದ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ. ಮತ್ತು ಇದು ಸಾಮಾನ್ಯವಾದಂತಹ ಒಂದು ಪೊಲೀಸ್ ಪ್ರೊಸೀಜರ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಪೊಲೀಸ್ ಪ್ರೊಸೀಜರ್ ರೀತಿ ಇರೋದಿಲ್ಲ. ಇದೊಂದು UAPA ಕಾಯ್ದೆಯಡಿ ಆಗಿರುವಂತಹ ಒಂದು FIR ಆಗಿರುವಂತಹ ಕಾರಣದಿಂದಾಗಿ ಈ ಒಂದು ಅಂದ್ರೆ ಟೆರರಿಸಂ ಲಿಂಕ್ ಇರುವಂತಹ ಒಂದು ಕಾರಣದಿಂದಾಗಿ ಇದನ್ನ ಕೆಲವೊಂದು ಸಣ್ಣ ಸಣ್ಣ ಅಂಶಗಳನ್ನು ಕೂಡ ಅವರು ಯಾವುದೇ ರೀತಿಯಾದಂತಹ ರಿಸ್ಕ್ ತೆಗೆದುಕೊಳ್ಳದೆ ಸ್ಪಾಟ್ ಇನ್ವೆಸ್ಟಿಗೇಷನ್ ಅನ್ನು ಮಾಡುವಂತದ್ದು. ಆತನಿಂದ ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಹೊಸ ವಿಚಾರಗಳು ಏನಾದರೂ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಅದನ್ನ ರೆಕಾರ್ಡ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಮತ್ತು ಅದಕ್ಕೆ ಬೇಕಾದಂತಹ ಒಂದಷ್ಟು ಏನು ಎವಿಡೆನ್ಸ್ಗಳೇನಿದ್ದಾವೆ ಅದೆಲ್ಲ ಕಲೆಕ್ಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯ ಈ ಒಂದು ಇನ್ವೆಸ್ಟಿಗೇಷನ್ ಏನಿದೆ ಅಂದ್ರೆ ಸ್ಪಾಟ್ ಇನ್ವೆಸ್ಟಿಗೇಷನ್ ಏನಿದೆ ಮುಂದಿನ ಹಂತದಲ್ಲಿ ಸಾಕಷ್ಟು ಒಂದು ಪ್ರಬಲ ಆಗಿರುವಂತಹ ಅಂದ್ರೆ ಈ ಒಂದು ತನಿಖೆಗೆ ಮತ್ತಷ್ಟು ಬಲ ಕೊಡುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯ ಮುಂದಿನ ಹಂತದಲ್ಲಿ ಅವರಿಬ್ಬರನ್ನು ಕೂಡ ಅಂದ್ರೆ ಮುಸಾವಿರ್ ಆಗಿರಬಹುದು ಅಬ್ದುಲ್ ಮತೀನ್ ಆಗಿರಬಹುದು ಇಬ್ಬರನ್ನು ಕೂಡ ಕರೆತಂದು ವಿಚಾರಣೆಯನ್ನು ನಡೆಸುವಂತಹ ಒಂದು ಕೆಲಸಗಳು ನಡೆಯುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಹೀಗಾಗಿ ಈ ಒಂದು ಬಾಂಬ್ ಸ್ಫೋಟ ಏನಿದೆ ಸಾಕಷ್ಟು ತೀವ್ರತೆಯನ್ನು ಪಡೆದುಕೊಂಡಿರುವಂತದ್ದು. ಇಲ್ಲಿ LED ಯಾರು ಪೂರೈಕೆಯನ್ನ ಮಾಡಿದ್ರು ಮತ್ತು ಈ ರೀತಿಯಾದಂತಹ ಒಂದು ಕೃತ್ಯಕ್ಕೆ ಇನ್ನಷ್ಟು ಬೇರೆ ಏನಾದ್ರು ಅಂದ್ರೆ ಮಿಲಿಟೆಂಟ್ ಮಾದರಿಯಲ್ಲಿರುವಂತಹ ಒಂದಷ್ಟು ಟೆರರಿಸಂ ಗ್ರೂಪ್ಗಳೇನಿದ್ದಾವೆ ಆ ಗ್ರೂಪ್ಗಳಿಗೂ ಇವರಿಗೂ ಒಂದು ಸಂಬಂಧ ಇರುವಂತಹ ಒಂದು ಕಾರಣದಿಂದಾಗಿ ಆ ಗ್ರೂಪ್ನ ವಿಚಾರವಾಗಿ ಕೂಡ ಎನ್ಕ್ವೈರಿಯನ್ನ ಮಾಡಲಾಗಿತ್ತು. ಇದೇ ಹಿನ್ನೆಲೆಯಲ್ಲಿ ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡಿದ ಬಳಿಕ ಅದನ್ನ
ಕೆಲವೊಂದು ಮೆಥಡ್ಗಳಿದೆ. ಅಂದ್ರೆ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಬೇಕು ಅಂತ ಹೇಳಿದ್ರೆ ಕೆಲವೊಂದು ಟೆರರ್ ಆರ್ಗನೈಸೇಷನ್ಗಳೇನಿದಾವೆ ಅದರೇ ಆದಂತಹ ಒಂದಷ್ಟು ಮೆಥಡ್ಗಳಿರುವಂತದ್ದು. ಹೀಗಾಗಿ ಯಾವ ಮೆಥಡ್ನಿಂದಾಗಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ಇನ್ನು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯ ಸಬ್ ಎವಿಡೆನ್ಸ್ಗಳೇನಿದಾವೆ ಆ ಸಬ್ ಎವಿಡೆನ್ಸ್ಗಳಿಗಾಗೂ ಕೂಡ ಈಗಾಗಲೇ ಪೊಲೀಸರು ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಎನ್ಐಎ ಈ ಒಂದು ಇನ್ವೆಸ್ಟಿಗೇಷನ್ ಏನಿದೆ, ಈ ಒಂದು ಅಂದ್ರೆ ಸ್ಪಾಟ್ ಇನ್ವೆಸ್ಟಿಗೇಷನ್ ಏನಿದೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹತ್ವವಾದಂತಹ ಒಂದಷ್ಟು ಸಾಕ್ಷಿಗಳು ಅಂತ ಎನಿಸಿಕೊಂಡಿರುವಂತದ್ದು. ಹೀಗಾಗಿ ಸದ್ಯ ಮುಂದಿನ ಹಂತದ ಈ ಒಂದು ಇದೇನಿದೆ ಅಂದ್ರೆ ಈ ಇನ್ವೆಸ್ಟಿಗೇಷನ್ ಏನಿದೆ, ಮುಂದಿನ ಹಂತದಲ್ಲಿ ಉಳಿದ ಆರೋಪಿಗಳೇನಿದೆ ಅಂದ್ರೆ ಉಳಿದ ಶಂಕಿತರೇನಿದ್ದಾರೆ ಅವರನ್ನು ಕೂಡ ಇಲ್ಲಿ ಕರೆತಂದು ಇನ್ವೆಸ್ಟಿಗೇಷನ್ ಮಾಡುವಂತಹ ಸಾಧ್ಯತೆಗಳು ಕೂಡ ಮುಂದಿನ ಹಂತದಲ್ಲಿ ಇದೆ ಅಂತ ಹೇಳ್ಬೋದು. ವಾಸುದೇವ್. ಓಕೆ, ಥ್ಯಾಂಕ್ ಯು ಅಭಿಷೇಕ್. ಮಾರ್ಚ್ನಲ್ಲಿ ನಡೆದಂತಹ ಘಟನೆ ಯಾಕೆ ಇಷ್ಟೊಂದು ಪೊಲೀಸರು ಇದ್ದಾರೆ ಅಂತ ಹೇಳಿದ್ರೆ ಅಷ್ಟು ಇಂಟೆನ್ಸ್ ಆಗಿರುವಂತಹ ಪ್ರಕರಣ ಇದಾಗಿತ್ತು, ಸೂಕ್ಷ್ಮವಾಗಿರುವಂತಹ ಪ್ರಕರಣ ಇದಾಗಿತ್ತು ಅಂತ. ಐಇಡಿಯನ್ನು ಬಳಕೆ ಮಾಡಿದ್ರು, ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಜರ್ ಡಿವೈಸ್ ಅನ್ನ ಬಳಕೆ ಮಾಡಿದ್ರು. ಈ ಡಿವೈಸ್ ಅನ್ನ ಬಳಕೆ ಮಾಡುವಂಥವ್ರು ಇವರ ಮೋಡಸ್ ಆಪರೆಂಡಿ ಇರುತ್ತಲ್ಲ, ಇದು ಕೇವಲ ಒಬ್ಬ ಬಂದು ಅವನ ಈರ್ಷೆಗೋಸ್ಕರ ಬಂದು ಮಾಡಿದಂಥ ಬ್ಲಾಸ್ಟ್ ಆಗಿರಲಿಲ್ಲ. ಇದರ ಹಿಂದೆ ಬೇರೆ ಬೇರೆ ಸಂಘಟನೆಗಳ ಕೈವಾಡವೂ ಕೂಡ ಇದೆ. ಹಾಗಾಗಿ ಎನ್ಐಎ ಇದನ್ನು ತನಿಖೆ ಮಾಡ್ತಾ ಇದೆ. ಎನ್ಐಎಯ ತನಿಖೆ ವಿಧಾನವೇ ಬೇರೆವಾಗಿದೆ. ಮುಂಜಾನೆಯೇ ರಾಮೇಶ್ವರಂ ಕೆಫೆಗೆ ಎನ್ಐಎ ಟೀಮ್ ಎಂಟ್ರಿ ಆಗಿದೆ. ಬೆಳಗ್ಗೆ 4:30ಕ್ಕೆ ಕೆಫೆಗೆ ಎಂಟ್ರಿ ಕೊಟ್ಟಿದ್ರು ಅಧಿಕಾರಿಗಳು. ಉಗ್ರನನ್ನ ಕರೆತಂದು ಕೆಫೆಯಲ್ಲಿ ಎನ್ಐಎ ಸ್ಥಳ ಮಹಜರು ಮಾಡ್ತಾ ಇದೆ. ಅದು ಒಬ್ಬ ಉಗ್ರನ್, ಸಿಕ್ಕಾಕೊಂಡಿರೋದು ಇಬ್ಬರು. ರಾಮೇಶ್ವರಂ ಕೆಫೆಯಲ್ಲಿ ಅಧಿಕಾರಿಗಳಿಂದ ಸ್ಥಳ ಮಹಜರಾಗ್ತಾ ಇದೆ. ಬಾಂಬ್ ಬ್ಲಾಸ್ಟ್ ಪ್ರಕರಣ ಮರುಸೃಷ್ಟಿ ಮಾಡಿ ತನಿಖೆ ಮಾಡ್ತಾರೆ. ಅಂದರೆ UAPA ಕಾಯ್ದೆಯ ಅಡಿಯಲ್ಲಿ ಇದು ಬರೋದ್ರಿಂದ, ಟೆರರಿಸಂ ಲಿಂಕ್ ಇರೋದ್ರಿಂದ ಇಲ್ಲಿ ತನಿಖೆಯ ಗತಿಯೇ ಬೇರೆವಾಗಿರುತ್ತೆ. ರಾಮೇಶ್ವರಂ ಕೆಫೆಯಲ್ಲಿ ಒಟ್ಟು ಎಷ್ಟು ಸಮಯ ಇದ್ದೆ, ಕೆಫೆಯಲ್ಲಿ ಬಾಂಬರ್ ಚಲನವಲನ ಹೇಗಿತ್ತು, ಬ್ಲಾಸ್ಟ್ ಘಟನೆಯ ಮರುಸೃಷ್ಟಿ, ಎನ್ಐಎಯಿಂದ ಮಾಹಿತಿ ಸಂಗ್ರಹ. ಮುಂಜಾನೆ ರಾಮೇಶ್ವರಂ ಕೆಫೆಗೆ ಬಂದಿದ್ರು ಎನ್ಐಎ ಅಧಿಕಾರಿಗಳು. ಇಡೀ ಆ ಘಟನೆಯನ್ನ ಮರುಸೃಷ್ಟಿ ಮಾಡ್ತಾರೆ. ಎಷ್ಟೊತ್ತಿಗೆ ಬಂದಿದ್ದ, ಏನು ಮಾಡಿದ್ದ, ಎಲ್ಲಿ ಆ ಬಾಂಬನ್ನು ಇರಿಸಿದ್ದ, ಯಾರಿದ್ರು ಪಕ್ಕದಲ್ಲಿ, ಇದೆಲ್ಲವನ್ನ ನೋಡ್ತಾ ಇರ್ತಾರೆ. ಒಟ್ಟು 4 ಗಂಟೆ ಕಳೆದಿದೆ. ಈಗ 4:30ಕ್ಕೆ ಬಂದಿದ್ದು ಎನ್ಐಎ ಅಧಿಕಾರಿಗಳು ಆತನನ್ನು ಕರ್ಕೊಂಡು ಬಂದಿದ್ರು. 4 ತಾಸು ಕಳೆದಿದೆ. ಸ್ಥಳದಲ್ಲೇ ವಿಚಾರಣೆಯನ್ನು ಮಾಡ್ತಾರೆ, ಅವನ ಹೇಳಿಕೆಯನ್ನು ಪಡೆದುಕೊಳ್ತಾರೆ, ಹೇಳಿಕೆಗಳನ್ನು ರೆಕಾರ್ಡ್ ಮಾಡಿಕೊಳ್ತಾರೆ, ಆ ಮರುಸೃಷ್ಟಿಯನ್ನು ಮಾಡ್ತಾರೆ. ಅದನ್ನು ಕೂಡ ವಿಡಿಯೋ ಎವಿಡೆನ್ಸ್ ಆಗಿ ತೆಗೆದುಕೊಳ್ತಾರೆ. ಇದು ಎನ್ಐಎಯ ತನಿಖೆಯ ವಿಧಿವಿಧಾನ. ಹಾಗಾಗಿ 4:30ಕ್ಕೆ ಬಂದಂಥ ಎನ್ಐಎ ಅಧಿಕಾರಿಗಳು ಮುಸಾವಿರ್ನನ್ನ ಇಂಚಿಂಚು ಆತನಿಂದ ಏನೆಲ್ಲ ಮಾಹಿತಿಯನ್ನು ಪಡಿಬಹುದು ಎಲ್ಲ ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.